ಶಾಲೆ ಕಾಂಪೌಂಡ್ಗಾಗಿ ಪಟ್ಟು ಹಿಡಿದ ವಿದ್ಯಾರ್ಥಿನಿ. ಕಳೆದ 6 ತಿಂಗಳಿನಿಂದ ಶಾಲೆಯನ್ನೇ ತೊರೆದಿದ್ದ ಬಾಲಕಿ. ಸಿಎಂ ಪ್ರಧಾನಿಗೆ ಪತ್ರ ಬರೆದಿದ್ರು ನೋ ಯೂ. ಶಾಲೆ ತೊರೆದಿದ್ದ ವಿದ್ಯಾರ್ಥಿನಿಯನ್ನ ಶಾಲೆಗೆ ಬಿಟ್ಟ ನ್ಯಾಯಮೂರ್ತಿ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಕೆಲ ಪೋಷಕರು ತಮ್ಮ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲೇ ಓದಬೇಕು ಅನ್ನೋರೇ ಹೆಚ್ಚಾಗಿದ್ದು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಈಗ ಹೈಟೆಕ್ ಆಗ್ತಾ ಇವೆ. ಆದರೆ ಇನ್ನೂ ಅದೆಷ್ಟೋ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗ್ತಾ ಇದ್ದು, ಇಲ್ಲೊಬ್ಬ ಪುಟ್ಟ ಬಾಲಕಿ ತನ್ನ ಶಾಲೆಯ ಕಾಂಪೌಂಡ್ಗಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದು ಕಳೆದ 6 ತಿಂಗಳಿನಿಂದ ಶಾಲೆಯನ್ನೇ ತೊರೆದಿದ್ದಾಳೆ. ಹೀಗೆ ಪತ್ರ ಬರಿತಾ ಇರೋ ಡಿಸಿ ಕಚೇರಿ ಬಳಿ ಡಿಸಿ ಭೇಟಿಯಾಗಿ ಕಾಯ್ತಾ ಇರೋ ಪುಟ್ಟ ಬಾಲಕಿ ಹೆಸರು ಸಿಮ್ರಾ ಸನೋಬರ್ ಅಂತ. ತುಮಕೂರು ಜಿಲ್ಲೆ ಬೆಳಧರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ. ಬೆಳಧರದ ಸರ್ಕಾರಿ ಶಾಲೆ ಸ್ವಾತಂತ್ರ್ಯ ಪೂರ್ವದ ಶಾಲೆಯಾಗಿದ್ದು, ಈ ಶಾಲೆ ಆಟದ ಮೈದಾನಕ್ಕೆ ಒಂದು ಕಾಂಪೌಂಡ್ ಇಲ್ಲ. ಇಲ್ಲಿ ಪಕ್ಕದಲ್ಲಿಯೇ ಚೌಟ್ರಿ ಇದ್ದು, ಚೌಟ್ರಿ ನಿರ್ಮಾಣದಿಂದಾಗಿ ಮಕ್ಕಳ ಪಾಠಕ್ಕೆ ಮತ್ತು ಆಟಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲದೆ ಗಾಡಿಗಳನ್ನ ಶಾಲೆ ಆವರಣದಲ್ಲೇ ನಿಲ್ಲಿಸ್ತಾ ಇರೋದ್ರಿಂದ ಮಕ್ಕಳು ಆಟವಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬೇಸರಗೊಂಡ ವಿದ್ಯಾರ್ಥಿನಿ ಸಿಮ್ರಾ ಈ ಹಿಂದೆ ಪ್ರಧಾನಿ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಇಒಗೆ ಕಳೆದ ಆಗಸ್ಟ್ 3ರಂದು ಪತ್ರ ಬರೆದು ಆಟದ ಮೈದಾನಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡೋ ಮೊರೆ ಇಟ್ಟಿದ್ರು. ಆದರೆ ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆ ವಿದ್ಯಾರ್ಥಿನಿ ಸಿಮ್ರಾ ಡಿಸಿ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡಿದ್ರು. ಅಷ್ಟೇ ಯಾಕೆ, ಶಾಲೆ ಕಾಂಪೌಂಡ್ಗಾಗಿ ಬಾಲಕಿ ಕಳೆದ 6 ತಿಂಗಳಿನಿಂದ ಶಾಲೆಗೆ ಹೋಗದೆ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ರು. ಕಾಂಪೌಂಡ್ ನಿರ್ಮಾಣ ಆಗೋವರೆಗೂ ಯಾವುದೇ ಕಾರಣಕ್ಕೂ ಶಾಲೆಗೆ ಹೋಗದಿರಲು ಪಟ್ಟು ಹಿಡಿದಿದ್ಲು. ಇನ್ನು ವಿದ್ಯಾರ್ಥಿನಿ ಸಿಮ್ರಾ ಕಳೆದ 6 ತಿಂಗಳಿನಿಂದ ಶಾಲೆಯನ್ನೇ ತೊರೆದಿದ್ದು, ಇದೀಗ ಶಾಲೆ ಬಿಟ್ಟ ವಿದ್ಯಾರ್ಥಿನಿಯನ್ನ ಮತ್ತೆ ಶಾಲೆಗೆ ಸೇರಿಸೋ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಹೌದು, ನ್ಯಾಯಮೂರ್ತಿಯಾದ ನೂರುನ್ನೀಸಾ ಅವರು ಶಾಲೆ ಬಿಟ್ಟ ವಿದ್ಯಾರ್ಥಿನಿಯನ್ನ ಹುಡುಕಿಕೊಂಡು ಮನೆಗೆ ತೆರಳಿ ವಿದ್ಯಾರ್ಥಿಯನ್ನ ಮನವೊಲಿಸಿದ್ರು. ನ್ಯಾಯಮೂರ್ತಿಗಳ ಮನವೊಲಿಕೆ ಸಕ್ಸಸ್ ಆಗಿದ್ದು, ವಿದ್ಯಾರ್ಥಿನಿ ಸಿಮ್ರಾರನ್ನ ಖುದ್ದು ನ್ಯಾಯಮೂರ್ತಿ ನೂರುನ್ನೀಸಾ ಅವರೇ ಶಾಲೆಗೆ ಕರೆದುಕೊಂಡು ಹೋಗಿ ಶಾಲೆಗೆ ಕಳುಹಿಸಿದ್ದಾರೆ. ಅಲ್ಲದೆ ನ್ಯಾಯಾಧೀಶರು ನೂರುನ್ನೀಸಾ ಅವರ ಸಮಸ್ಯೆಯನ್ನ ಬಗೆಹರಿಸೋ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಲವು ಸಂಘಟನೆಯವರು ನಮಗೆ ಅರ್ಜಿ ಕೊಟ್ಟಿದ್ದರು, ಮತ್ತು ಸ್ವತಃ ಹುಡುಗಿಯು ಬಂದು ಅರ್ಜಿ ಕೊಟ್ಟಿದ್ಲು. 6 ತಿಂಗಳು ಹೇಳಿದ್ರೆ ಆಗ ಒಂದು 15 ದಿನ ಆಗಿತ್ತು. ನಾನು ಅವ್ರ ಮನೆಗೆ ಬೇರೆ ಒಂದು ಶಾಲಾ ಭೇಟಿಗೆ ಹೋದ ಸಂದರ್ಭದಲ್ಲಿ ಶಾಲೆಯ ಅಧ್ಯಾಪಕರು ನಾನು ಹಾಜರಿ ಪುಸ್ತಕವನ್ನು ಚೆಕ್ ಮಾಡಿದಾಗ ಒಂದು ಹುಡುಗಿ ಕಂಟಿನ್ಯೂಸ್ ಆಗಿ 15-20 ದಿನದಿಂದ ಶಾಲೆಗೆ ಬರ್ತಿರಲಿಲ್ಲ. ಏನಂತ ವಿಚಾರಿಸಿದಾಗ ಎಚ್ ಎಮ್ ಅವ್ರು ಹೇಳಿದರು, ನಮ್ಮ ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲದೇ ಇರೋದರಿಂದ ಮತ್ತು ಅದೇ ಪಕ್ಕದಲ್ಲಿ ಆ ಜಾಗವನ್ನು ಸ್ವಲ್ಪ ಒತ್ತುವರಿ ಮಾಡಿ ಯಾರೋ ಒಬ್ಬರು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಅವರ ಫಂಕ್ಷನ್ ಇದು ಗಾಡಿಗಳೆಲ್ಲ ಅಲ್ಲಿ ಬಂದು ಶಾಲೆಯ ಒಂದು ಚಟುವಟಿಕೆಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಕಾಂಪೌಂಡ್ ಕಟ್ಟುವ ತನಕ ಆ ಹುಡುಗಿ ಶಾಲೆಗೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅಂತ ಹೇಳಿದ ಪ್ರಕಾರ ಆ ಹುಡುಗಿಯ ಮನೆ ಶಾಲೆಯ ಸ್ವಲ್ಪ ಪಕ್ಕದಲ್ಲೇ ಇದ್ದುದರಿಂದ ನಾನು ಮತ್ತು ನಮ್ಮ ಬಿಒವರು ಬಂದಿದ್ದರು. ಅಲ್ಲಿಗೆ ಹೋಗಿ ಹುಡುಗಿಯ ಮನವೊಲಿಸುವ ಪ್ರಯತ್ನ ಮಾಡಿದ್ದೆ. ಆದರೆ ಬಟ್ ಆ ಹುಡುಗಿ ಹಠ ಮಾಡಿದ್ದಿಲ್ಲ, ನಾನು ಶಾಲೆಯ ಆವರಣದಲ್ಲಿ ಕಾಂಪೌಂಡ್ ಗೋಡೆ ಕಟ್ಟಿಸುವ ತನಕ ನಾನು ಶಾಲೆಗೆ ಬರುವುದಿಲ್ಲ ಅಂತ ಹೇಳಿತ್ತು. ಅದಾದ ನಂತರ ಅವರು ಸುಮಾರು ಅವರಿಂದ ಆಕೆ ಬೇರೆ ಬೇರೆ ಇಲಾಖೆಗಳಿಗೆ ಪತ್ರ ವ್ಯವಹಾರ ಮಾಡಿದ್ದಾರೆ. ನನಗೆ ಬಂದ ಅವರ ಒಂದು ಮನವಿಯನ್ನು ನಾನೇನು ಮಾಡಿದ್ದೀನಿ, ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳಿಸಿದ್ದೆ. ಅಲ್ಲಿಂದ ಮತ್ತೆ ಜಿಲ್ಲಾ ಪಂಚಾಯತಿಗೆ ಅದೇನಿದೆ ತಕ್ಷಣ ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿಂದಲೂ ಅವರಿಗೊಂದು ಆದೇಶದ ಪ್ರತಿ ಬಂದಿದೆ. ಮತ್ತು ನಾವು ವಿವಿಧ ಇಲಾಖೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿರ್ಬೋದು, ಎ ಸಿ ಅವರು ಎಲ್ಲ ಕಡೆ ಒಂದು ಪತ್ರ ವ್ಯವಹಾರ ಮಾಡಿ ಆ ಒಂದು ಕಾಂಪೌಂಡ್ ಕಟ್ಟಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಜೊತೆಗೆ ಆ ಹುಡುಗಿಯನ್ನು ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಪೋಷಕರೊಂದಿಗೆ ಇಲ್ಲಿ ಕರೆಸ್ತಿದ್ದೆ. ಆ ಹುಡುಗಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮೊದಲು ಶಿಕ್ಷಣ ಪಡಬೇಕು. ಸೊ ಈಗ 6 ತಿಂಗಳು ಆಗಿತ್ತು, ಮತ್ತು ಹೋಗಲ್ಲ ಅಂತ ಹೇಳಿದಾಗ ಈಗ ಮತ್ತೆ ಕೊನೆಯ ಪ್ರಯತ್ನವಾಗಿ ನಾವು ಅವರ ಮನೆಗೆ ಹೋಗಿ ನಾನು ನಮ್ಮ
ಉಪವಿಭಾಗಾಧಿಕಾರಿಯಾದ ಜಮ್ಜಮ್ ಮೇಡಮ್ ರವರು, ಅದೇ ರೀತಿ ತಹಶೀಲ್ದಾರ್ ರಾಜೇಶ್ವರಿ ಮೇಡಮ್ ಅವರು ಮತ್ತು ಇತರ ಕೆಲವು ವಕೀಲರ ಒಂದು ಸಹಾಯದಿಂದ ನಾವು ಅಲ್ಲಿಗೆ ಹೋಗಿ ಹುಡುಗಿಯನ್ನು ಮನವೊಲಿಸಿ ಮತ್ತೆ ಅವಳನ್ನು ಶಾಲೆಗೆ ಬಿಟ್ಟು ಬಂದಿದ್ದೇವೆ. 6 ತಿಂಗಳು ಅವಳು ಶಾಲೆಗೆ ಹೋಗಿರಲಿಲ್ಲ. ಮತ್ತೆ ಅವಳು ಹೇಳಿದರೆ ಅವರ ಟೀಚರ್ ಹೇಳೋ ಪ್ರಕಾರ ಅವಳು ಕ್ಲಾಸಲ್ಲಿ ಟಾಪರ್ ಅಂತೆ, ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿನಿ ಆಗಿದ್ಲು. ಅದಕ್ಕಾಗಿ ಈಗಾಗಲೇ 6 ತಿಂಗಳಾಗಿದೆ, ಈಗ ಇನ್ನು 3 ತಿಂಗಳು ಕ್ಲಾಸ್ ಇರೋದು. ಸೊ ಹೋಗಿ ಮತ್ತೆ ಸೇರಿಸಿದ್ದೇವೆ. ಮತ್ತು ಹೋಪ್ಸ್ ಸಂಬಂಧಪಟ್ಟ ಇಲಾಖೆಯಿಂದ ಆದಷ್ಟು ಬೇಗ ಆ ಶಾಲೆಗೆ ಒಂದು ಶಾಲೆಯ ಆವರಣಕ್ಕೆ ಒಂದು ಕಾಂಪೌಂಡ್ ಗೋಡೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಯಾಕೆ ಹೇಳಿದರೆ ಸರ್ಕಾರಿ ಜಾಗ ಇದೆ ಮತ್ತು ಮಕ್ಕಳಿಗೆ ಅದು ಈಗಾಗಲೇ ಸರ್ಕಾರಿ ಜಾಗಗಳು ಬಹಳಷ್ಟು ಕಡೆ ಒತ್ತುವರಿ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆ ಬಗ್ಗೆ ಗಮನ ಹರಿಸೋದು ಕಮ್ಮಿ ಮಾಡಿದ್ದಾರೆ. ಹಾಗಾಗಬಾರ್ದು. ಅದು ಒಂದು ಕಾಂಪೌಂಡ್ ಹಾಕಿದರೆ ಮಕ್ಕಳು ಸುರಕ್ಷಿತ ಆಗಿರ್ತಾರೆ ಮತ್ತು ಅದು ಸರ್ಕಾರಿ ಜಾಗ, ಯಾರು ಒತ್ತುವರಿ ಮಾಡೋಕ್ಕೆ ಅವಕಾಶ ಇರಲ್ಲ ಅಂತ ನಂದೊಂದು ಅಭಿಪ್ರಾಯ. ವಿದ್ಯಾರ್ಥಿನಿ ಸಿಮ್ರಾ ಸರೋವರ್ ಅವರನ್ನ ನ್ಯಾಯಮೂರ್ತಿ ನೂರುನ್ನೀಸಾ ಎಸಿ ನಾಯಿದಾ ಜಮ್ ಅವರೇ ಕರೆದುಕೊಂಡು ಶಾಲೆಗೆ ಬಿಟ್ಟರು. ಇದೇ ವೇಳೆ ನೂರುನ್ನೀಸಾ ಹಾಗೂ ನಾಯಿದಾ ಜಮ್ ಅವರು ಮಕ್ಕಳೊಂದಿಗೆ ಮಕ್ಕಳಾದರು. ಇನ್ನು ನ್ಯಾಯಮೂರ್ತಿ ನೂರುನ್ನೀಸಾ, ಎಸಿ ನಾಯಿದಾ ಜಮ್, ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ಶಾಲೆ ಬಿಟ್ಟ ವಿದ್ಯಾರ್ಥಿನಿಯನ್ನ ಮನವೊಲಿಸಿ ಶಾಲೆಗೆ ಸೇರಿಸಿದ್ದು, ನ್ಯಾಯಮೂರ್ತಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.